ಕಿಡಿಗೇಡಿಗಳಿಂದ ಹಂಪಿ ಸ್ಮಾರಕ ಧ್ವಂಸವಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂಪಿಗೆ ಎಸ್ಪಿ ಅರುಣ್ ರಂಗರಾಜನ್ ಭೇಟಿ ಕೊಟ್ಟಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದು, ಸ್ಮಾರಕ ಕಂಬ ಕೆಡವಿದ ಸ್ಥಳವನ್ನು ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಸ್ಮಾರಕದ ಕಂಬ ಕೆಡವಿದ ವಿಡಿಯೋ ವೈರಲ್ ಆಗಿತ್ತು. 3 ಯುವಕರು ಕಂಬಗಳನ್ನು ಉರುಳಿಸಿದ್ದರು. ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿಯಲ್ಲಿ ಈ ಘಟನೆ ನಡೆದಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಹಂಪಿ ಸ್ಮಾರಕ ಉರುಳಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಏನು ಕ್ರಮ ಕೈಗೊಳ್ಳಲಾಗಿದೆ? ಸುಕನ್ಯಾ, ವಿಶ್ವವಿಖ್ಯಾತ ಹಂಪಿಯಲ್ಲಿ ಸ್ಮಾರಕಗಳನ್ನ ಕಿಡಿಗೇಡಿಗಳ ಸ್ಮಾರಕಗಳ ಕಂಬಗಳನ್ನ ಏನೋ ಧ್ವಂಸ ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥ ಎಸ್ಪಿ ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಈಗ ಸ್ಥಳ ಪರೀಕ್ಷಣೆ ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಿಂದೆ ಕೂಡ ಈ ರೀತಿಯ ಸ್ಮಾರಕಗಳು ಮೇಲಿಂದ ಮೇಲೆ ಸ್ಮಾರಕಗಳಿಗೆ ಧಕ್ಕೆ ಆಗ್ತಕ್ಕಂಥದ್ದು ಮತ್ತು ಕೆಲವು ಕಿಡಿಗೇಡಿಗಳು ಈ ರೀತಿಯಾಗಿ ಸ್ಮಾರಕಗಳನ್ನ ಕೆಳಗಡೆ ಕೆಡವಿ ಅವುಗಳನ್ನ ದುಷ್ಕೃತ್ಯ ಮೆರೆತಕ್ಕಂಥ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಂಪಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲು ಮಾಡಲಿಕ್ಕೆ ಈಗಾಗಲೇ ಎಸ್ಪಿ ಅವರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಆ ವಿಡಿಯೋದಲ್ಲಿ ಏನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ, ಆ ವಿಡಿಯೋದಲ್ಲಿ 4 ಜನ ಯುವಕರೇನು ಕಾಣ್ತಾ ಇದ್ದಾರೆ. ಅವರನ್ನು ಕೂಡ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಈಗಾಗಲೇ ಒಂದು ಪೊಲೀಸರಿಗೆ ಕೂಡ ಎಸ್ಪಿ ಅವರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆರೋಪಿಗಳ ಬಂಧನಕ್ಕಾಗಿ ಒಂದು ತಂಡ ಕೂಡ ರಚನೆ ಮಾಡಿದಾರೆ ಅನ್ನೋ ಮಾಹಿತಿ ಕೂಡ ಎಸ್ಪಿ ಅವರು ಕೊಟ್ಟಿರ್ತಕ್ಕಂಥದ್ದು. ಕೂಡಲೇ ಈ ಒಂದು ಸ್ಮಾರಕಗಳಿಗೆ ಧಕ್ಕೆ ಮಾಡಿರ್ತಕ್ಕಂಥ 4 ನಾವು ಆ ವಿಡಿಯೋದಲ್ಲಿ ಕಾಣ್ತಾ ಇದ್ದಾರೆ. ಅವರನ್ನ ಬಂಧನ ಮಾಡ್ಲಿಕ್ಕೆ ಸೂಕ್ತವನ್ನ ಕ್ರಮ ಕೈಗೊಳ್ಳುತ್ತೇವೆ ಮತ್ತು ಈ ರೀತಿಯಾಗಿ ಘಟನೆಗಳು ಹಂಪಿಯಲ್ಲಿ ಮರಳ ಕಳಿಸದ ರೀತಿಯಲ್ಲಿ ಒಂದು ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೇವೆ ಅನ್ನೋ ಭರವಸೆಯನ್ನು ಕೂಡ ಎಸ್ಪಿ ಅವರು ನೀಡಿದ್ದಾರೆ. ಅದರ ಜೊತೆಗೆ ಪುರಾತತ್ವ ಕೇಂದ್ರ ಮತ್ತು ರಾಜ್ಯದ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳ ಪರಿಶೀಲನೆ ಮಾಡಿ ಜೊತೆಗೆ ಬೇರೆ ಬೇರೆ ಸ್ಮಾರಕಗಳಲ್ಲಿ ಏನು ಈಗಾಗಲೇ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಉಳಿದ ಸ್ಮಾರಕಗಳಿಗೆ ಕೆಲವೊಂದು ಸ್ಮಾರಕಗಳಿಗೆ ಭದ್ರತೆಯನ್ನು ನಿಯೋಜನೆ ಮಾಡಿರಲಿಲ್ಲ, ಅಂತಲ್ಲಿ ಕೂಡ ಒಂದು ಭದ್ರತೆಯನ್ನ ಕೈಗೊಳ್ಳುತ್ತೇವೆ ನಿಟ್ಟಿನಲ್ಲಿ ಕೂಡ ಪುರಾತತ್ವ ಅಧಿಕಾರಿಗಳು ಒಂದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸುಗನ್ಯಾ, ಧನ್ಯವಾದ ಬಸವರಾಜ್.